ಪಿಕ್ಚರ್ ಪ್ರಚಾರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರವಿ ಸಾಸ್ನೂರ್. ಜುಲೈ 3, 2015ರಂದು ಬಿಡುಗಡೆಯಾದಂತಹ ಬಹುತೇಕ ಕನ್ನಡ ಸಿನಿಮಾಗಳ ಇತಿಹಾಸವನ್ನು ನೋಡಿದಾಗ ಕೆಲವು ಸಿನಿಮಾಗಳು ತನ್ನ ಮೇಕಿಂಗಿಂದ ಸುದ್ದಿ ಮಾಡಿದರೆ, ಕೆಲವು ಸಿನಿಮಾಗಳು ತನ್ನ ಕಥೆಯಿಂದ ಸುದ್ದಿ ಮಾಡಿದಾವೆ. ಆದರೆ ಒಂದು ಸಿನಿಮಾ ಎಲ್ಲವನ್ನ ಮಿಕ್ಸ್ ಮಾಡಿಕೊಂಡು ಕಥೆಯ ಮೂಲಕ, ನಿರೂಪಣೆಯ ಮೂಲಕ, ಮೇಕಿಂಗ್ ಮೂಲಕ, ಹೊಸ ಕಲಾವಿದರನ್ನ ಬಳಸಿಕೊಳ್ಳೋದರ ಮೂಲಕ, ಹೊಸ ನಿರ್ದೇಶಕನನ್ನ ಅಡಾಪ್ಟ್ ಮಾಡಿಕೊಳ್ಳೋದ್ರ ಮೂಲಕ ಹೆಸರು ಮಾಡುತ್ತೆ. ಆ ಸಿನಿಮಾ ಕನ್ನಡದ ಹೆಮ್ಮೆಯ ಚಿತ್ರವಾಗಿ ನಿಲ್ಲುತ್ತೆ. ಅದು ಎಚ್.ಕೆ. ಪ್ರಕಾಶ್ ನಿರ್ಮಾಣದ ಅನೂಪ್ ಭಂಡಾರಿ ಮೊಟ್ಟ ಮೊದಲ ಬಾರಿಗೆ ನಿರ್ದೇಶನ ಮಾಡಿದಂತಹ ಮಿಸ್ಟರಿ ಥ್ರಿಲ್ಲರ್ ಸಿನಿಮಾವೇ ರಂಗಿ ತರಂಗ. ಜುಲೈ 3, 2015ರಂದು ಬಿಡುಗಡೆ ಆದಂತಹ ರಂಗಿ ತರಂಗ ಸಿನಿಮಾದ ನಾಯಕ ನಿರೂಪ್ ಭಂಡಾರಿ, ನಾಯಕಿಯರಾಗಿ ರಾಧಿಕಾ ನಾರಾಯಣ್, ಅವಂತಿಕಾ ಶೆಟ್ಟಿ. ಇವರ ಜೊತೆಗೆ ಹೆಜ್ಜೆಯಾಗದಂಥವರು ಕನ್ನಡದ ಡೈಲಾಗ್ ಕಿಂಗ್ ಸಾಯಿ ಕುಮಾರ್. ಈ ಮುಂತಾದ ಕಲಾವಿದರನ್ನ ಒಳಗೊಂಡ ರಂಗಿ ತರಂಗ ಅನ್ನುವಂತಹ ಸಿನಿಮಾ ತನ್ನ ವಿಭಿನ್ನವಾದಂತಹ ಕತೆ, ತನ್ನ ನಿರೂಪಣೆ ಹಾಗೂ ತನ್ನ ಎಕ್ಸ್ಟ್ರೀಮ್ ಎಕ್ಸಲೆನ್ಸ್ ಆದಂತಹ ಒಂದು ಮೇಕಿಂಗ್ ಇಂದ ಸುದ್ದಿ ಮಾಡುತ್ತೆ. ಸಿನಿಮಾ ಅತಿ ಕಡಿಮೆ ದಿನದಲ್ಲಿ ಎಲ್ಲರ ಮನಸ್ಸನ್ನ ಮುಟ್ಟುತ್ತೆ. ಜೊತೆಗೆ ಆ ಒಂದು ಸಂದರ್ಭ ಹೇಗಿತ್ತು ಅಂತಂದ್ರೆ, ನನಗೆ ನೆನಪಿರೋ ಹಾಗೆ ವೀರೇಶ್ ಚಿತ್ರಮಂದಿರದಲ್ಲಿ ರಂಗಿ ತರಂಗ ಸಿನಿಮಾ ಯಶಸ್ವಿಯಾಗಿ ಹೋಗ್ತಾ ಇರುತ್ತೆ. ಅದೇ ಸಮಯದಲ್ಲಿ ಒಂದು ಸಿನಿಮಾ ಬರುತ್ತೆ. ಸಿನಿಮಾದ ಹೆಸರು ಎಸ್ ರಾಜಮೌಳಿ ಅವರು ನಿರ್ದೇಶನ ಮಾಡಿದಂತಹ ಬಾಹುಬಲಿ ಕೂಡ ಒಂದು ಗಟ್ಟಿ ಕಂಟೆಂಟ್ ಇಟ್ಕೊಂಡು ಸೂಪರ್ ಸ್ಟಾರ್ಗಳ ಒಂದು ಸಮಾಗಮದಿಂದ ಬಂದಂತಹ ಸಿನಿಮಾ ಆಗಿದ್ರೂ ಸಹ ಕನ್ನಡಿಗರು ರಂಗಿ ತರಂಗ ಸಿನಿಮಾವನ್ನ ತಲೆ ಮೇಲೆ ಹೊತ್ತು ಅದನ್ನು ಮೆರೆಸ್ತಾರೆ. ಆ ವರ್ಷದ ಅಂದ್ರೆ 2015ರ ಗಳಿಕೆಯಲ್ಲಿ ಕೂಡ ಅತ್ಯಂತ ದೊಡ್ಡ ಸ್ಥಾನದಲ್ಲಿ ರಂಗಿ ತರಂಗವು ನಿಂತ್ಕೊಳ್ಳುತ್ತೆ. ರಂಗಿ ತರಂಗ ಸಿನಿಮಾ ಬಂದ ನಂತರ ಇವತ್ತಿಗೂ ಸಹ ಅನೂಪ್ ಭಂಡಾರಿ ಅವರನ್ನಾಗ್ಲಿ, ನಿರೂಪ್ ಅವರನ್ನಾಗ್ಲಿ, ರಾಧಿಕಾ ಅವರನ್ನಾಗ್ಲಿ, ಅವಂತಿಕಾ ಶೆಟ್ಟಿ ಅವರನ್ನಾಗ್ಲಿ, ಇನ್ಕ್ಲೂಡಿಂಗ್ ಎಚ್.ಕೆ. ಪ್ರಕಾಶ್ ಅವರನ್ನಾಗ್ಲಿ, ಅವರು ಬಹಳಷ್ಟು ಸಿನಿಮಾಗಳನ್ನ ಮಾಡಿದ್ರೂ ಸಹ ಅವರು ರಂಗಿ ತರಂಗ ಖ್ಯಾತಿಯನ್ನ ಕ್ಯಾರಿ ಮಾಡ್ತಾ ಇದ್ದಾರೆ. ಇದಕ್ಕೆ ಸ್ಪಷ್ಟವಾದಂತಹ ಉತ್ತರ ಅಂತಂದ್ರೆ, ಒಬ್ಬ ಕಲಾವಿದ ಆಗಲಿ, ಒಂದು ನಿರ್ಮಾಣ ಸಂಸ್ಥೆ ಆಗಲಿ, ಅಥವಾ ಒಬ್ಬ ನಿರ್ದೇಶಕ ಆಗಲಿ, ತಾನು ಅತ್ಯಂತ ಪ್ರೀತಿ ಹಾಗೂ ಶ್ರದ್ಧೆಯಿಂದ ಮಾಡಿದಂತಹ ಸಿನಿಮಾ ಅವನಿಗೆ ಯಾವ ಮಟ್ಟಕ್ಕೆ ತೆಗೆದುಕೊಂಡು ಹೋಗಿ ನಿಲ್ಲಿಸುತ್ತೆ ಅನ್ನೋದಕ್ಕೆ ಇದೆಲ್ಲವೂ ಕಾರಣವಾಗುತ್ತೆ. ಅಂದ್ರೆ ಜುಲೈ 3, 2015ರಂದು ಬಿಡುಗಡೆ ಆದಂತಹ ರಂಗಿ ತರಂಗ ಅನ್ನುವಂತಹ ಶುದ್ಧ ಕನ್ನಡದ ಚಿತ್ರ, ಅದು ಆ ಟೈಮಲ್ಲಿ ಎಷ್ಟು ಸಸ್ಪೆನ್ಸ್ ಥ್ರಿಲ್ಲರ್ ಮೂಮೆಂಟ್ ಅನ್ನ ಆಡಿಯನ್ಸ್ಗೆ ಕೊಟ್ಟಿತ್ತು. ಇವತ್ತಿಗೂ ಸಹ ಯೂಟ್ಯೂಬ್ ಅಲ್ಲಾಗಲಿ ಅಥವಾ ಒಂದಷ್ಟು OTTಗಳಲ್ಲಾಗಲಿ ಸಿನಿಮಾಗಳನ್ನ ನೋಡಿದಾಗ ನಮಗೆ 10 ವರ್ಷ ಕಳೆದು ಹೋಯಿತು ಅನ್ನುವಂತಹ ಕಲ್ಪನೆ ಆಗಲಿ ಅಥವಾ ಅದು ಯಾವುದೇ ತರಹದ ಒಂದು ಲೇಯರ್ಸ್ ನಮ್ಮ ಕಣ್ಣು ಮುಂದೆ ಬರೋದಿಲ್ಲ. ಕಾರಣ ಅದಕ್ಕೆ ಸಿಕ್ಕಂತಹ ರೆಸ್ಪಾನ್ಸು ಮತ್ತು ಸಿನಿಮಾಗೆ ಗೆಲ್ಲಿಸಿಕೊಟ್ಟಂತಹ ಆ ಒಂದು ಕಥೆ ನಿರೂಪಣೆ. ಇದರ ಜೊತೆಗೆ ರಂಗಿ ತರಂಗ ಯಾಕೆಲ್ಲ ಸುದ್ದಿ ಆಯಿತು, ಯಾಕೆಲ್ಲ ಇವತ್ತಿಗೂ ಅದನ್ನು ಮಾತಾಡ್ತಾರೆ ಅಂತಂದ್ರೆ, ಒಂದು ಕಾಲಘಟ್ಟದಲ್ಲಿ ಅಂದ್ರೆ 2010ರ ನಂತರ ಒಂದಷ್ಟು ಎಲ್ಲ ಸೂಪರ್ ಸ್ಟಾರ್ಗಳು ಕೂಡ ಎಲ್ಲ ತರಹದ ಡೈಮೆನ್ಷನ್ ಸಿನಿಮಾಗಳನ್ನ ಮಾಡ್ತಾ ಬಂದ್ರು. ಆದರೆ ಅದರ ಮಧ್ಯೆ ಮೊಟ್ಟ ಮೊದಲ ನಿರ್ದೇಶನ ಹಾಗೂ ನಿರ್ದೇಶಕರಾಗಿ ಎಂಟ್ರಿ ಕೊಟ್ಟಂತಹ ಅನೂಪ್ ಅವರು, ನಿರೂಪ್ ಅವರು, ರಾಧಿಕಾ ಆಗಲಿ, ಅವಂತಿಕಾ ಶೆಟ್ಟಿ ಆಗಲಿ, ಇವರು ಸಿನಿಮಾಗೆ ಹೊಸಬರಾಗಿದ್ರು. ಅವರ ಪ್ರಯತ್ನ ಅತ್ಯಂತ ಶ್ರೇಷ್ಠ ಮಟ್ಟದ ಪ್ರಯತ್ನವಾಗಿದ್ದರ ಫಲವಾಗಿ, ಜೊತೆಗೆ ಡೈಲಾಗ್ ಕಿಂಗ್ ಸಾಯಿ ಕುಮಾರ್ ಅವರ ಆ ಪಾತ್ರ, ಆ ಒಂದು ತಲ್ಲೀನತೆ ಸಿನಿಮಾಗೆ ಮತ್ತೊಂದು ಮೈಲೇಜನ್ನು ಕೊಡುತ್ತೆ. ಈ ಒಂದು ಸಮಯದಲ್ಲಿ ಪಿಕ್ಚರ್ ಪ್ರಚಾರ ಸಂಸ್ಥೆಯಿಂದ ರಂಗಿ ತರಂಗ ಸಿನಿಮಾವನ್ನು ನಾವು ತುಂಬಾ ಪ್ರೌಡ್ ಆಗಿ ಫೀಲ್ ಮಾಡ್ತೀವಿ. ಯಾಕಂದ್ರೆ ಕನ್ನಡದ ಬಹುತೇಕ ಸಿನಿಮಾಗಳು ತಮ್ಮ ಮೇಕಿಂಗ್ ಹಾಗೂ ಕತೆ ಮೂಲಕ ದೊಡ್ಡ ವಿಸ್ತಾರವನ್ನು ಹೇಗೆ ಹೊಂದಿದ್ವೋ, 2015ರಲ್ಲಿ ಬಂದಂತಹ ರಂಗಿ ತರಂಗ ಕೂಡ ಅದೇ ತರಹದ ಒಂದು ದಾಖಲೆಯನ್ನು ಸೃಷ್ಟಿ ಮಾಡಿತ್ತು ಅನ್ನೋ ಕಾರಣಕ್ಕೆ ಈ ಒಂದು ರೆಸ್ಪೆಕ್ಟ್ಫುಲ್ ಆದಂತಹ ಒಂದು ಸೆಗ್ಮೆಂಟ್ ಅನ್ನ ನಾವು ಚಿತ್ರತಂಡಕ್ಕೆ ಅರ್ಪಿಸ್ತಾ ಇದ್ದೀವಿ. ರಂಗಿ ತರಂಗ ಚಿತ್ರ ಕೊಟ್ಟಂತಹ ಸಂಪೂರ್ಣ ತಂಡಕ್ಕೆ ಪಿಕ್ಚರ್ ಪ್ರಚಾರ ಸಂಸ್ಥೆಯಿಂದ ಥ್ಯಾಂಕ್ ಯು ಸೋ ಮಚ್. ನಿಮ್ಮಿಂದ ಮತ್ತಷ್ಟು ಒಳ್ಳೆಯ ಸಿನಿಮಾಗಳು ಬರಲಿ. ಥ್ಯಾಂಕ್ ಯು.